ಮಾಂತೇಶ್ ಬೀಳಿಗೆಯವರು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ. ಇವರ ಅಗಲಿಕೆ ತುಂಬ ದುಃಖ ತಂದಿದೆ ಎಂದು ನೇತಾಜಿ ಸ್ನೇಹ ಬಳಗ ಕಂಬನಿ ಮಿಡಿದಿದೆ. ನೇತಾಜಿ ಪ್ರಸಾದ್ ಮಾತನಾಡಿ, ಮಾಂತೇಶ್ ಬೀಳಿಗೆಯವರು ಬಡತನದ ಕಷ್ಟವನ್ನು ಅನುಭವಿಸಿದ ಉತ್ತಮ ಜಿಲ್ಲಾಧಿಕಾರಿಯಾಗಿ ಜನಮನ ಗೆದ್ದವರು. ಇವರು ಸಮಾಜದ ಕಟ್ಟಕಡೆಯ ವರ್ಗದವರಿಗೂ ಸಿಗುವಂಥ ಸೌಲಭ್ಯಗಳನ್ನು ತಲುಪಿಸುವಲ್ಲಿ ಮುಂಚೂಣಿಯಲ್ಲಿದ್ದ ಜಿಲ್ಲಾಧಿಕಾರಿಗಳು. ಇವರ ಸೇವೆ ಅಪ್ರತಿಮ. ಇವರ ಪ್ರಾಮಾಣಿಕತೆಗೆ ಹೆಸರಾಗಿ ಇವರನ್ನು ಬೆಸ್ಕಾಂ MD ಆಗಿ ಸರ್ಕಾರ ನೇಮಿಸಿತ್ತು. ಇಂಥ ಅಪರೂಪದ ಅಧಿಕಾರಿ, ಉತ್ತಮ ವ್ಯಕ್ತಿತ್ವ ಹೊಂದಿರುವಂಥ ಮಾಂತೇಶ್ ಬೀಳಗಿಯವರ ನಿಧನಕ್ಕೆ ನೇತಾಜಿ ಸ್ನೇಹ ಬಳಗದ ವತಿಯಿಂದ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ನೇತಾಜಿ ಸ್ನೇಹ ಬಳಗದ ಅಧ್ಯಕ್ಷರಾದ ನೇತಾಜಿ ಪ್ರಸನ್ನ, ನಿರ್ದೇಶಕರಾದ ಗೋಪಿನಾಥ್, ರಂಗನಾಥ್, ಪತ್ರಿಕಾ ವಿತರಕರಾದ ರವಿವರ್ಮ, ಟೈಲರ್ ಧನಂಜಯ್, ಪಾಪಣ್ಣ, ಟೈಲರ್ ನವೀನ್, ರಕ್ಷಾ ಪ್ರಿಂಟಿಂಗ್ ಪ್ರೆಸ್ ಮಂಜುನಾಥ್ ಇತರರು ಅಗಲಿದ ಮಾಂತೇಶ್ ಬೀಳಗಿಯವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಮನೆಗೂ ಇವರು ನೆನೆಸ್ತಾರೆ. ಒಬ್ಬ ರೈತಾಪಿ ವರ್ಗ ಇರ್ಬೋದು, ಕೂಲಿ ಕಾರ್ಮಿಕ ವರ್ಗ ಇರ್ಬೋದು, ಯಾವುದೇ ಜನ ಸರ್ಕಾರದ, ಅದರಲ್ಲಿ ವಿಶೇಷವಾಗಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಸಂಬಂಧಪಟ್ಟಂತೆ ಯಾವುದೇ ವಿಚಾರ ಹೋದರೆ ಕೂರಿಸಿ ಅವರಿಗೆ ಗೌರವಿಸಿ ಕೆಲಸ ಮಾಡಿಕೊಡುವಂಥ ವ್ಯಕ್ತಿ ನಮ್ಮ ಮಹಾಂತೇಶ್ ಬೀಳಿಗೆಯವರು ಇದ್ದರು. ಅದರ ಜೊತೆಗೆ ಅವರ ಒಂದು ಕಾರ್ಯ ದಕ್ಷತೆಯನ್ನು ನೋಡಿ ಸರ್ಕಾರದವರು ಅವರಿಗೆ ಅನೇಕ ಉನ್ನತ ಹುದ್ದೆಗೆ ಸ್ಥಾನಮಾನಗಳನ್ನು ಕೊಟ್ಟರು. ಅಲ್ಲಿನೂ ಸಹ ಅವರು ಬೆಸ್ಕಾಂ ಇಲಾಖೆಯಲ್ಲಿ ಇವತ್ತು ಸರ್ಕಾರದ ಯೋಜನೆ ಏನು ನಮಗೆ ಒಂದು ಉಚಿತ ಕರೆಂಟ್ ಮಾಡಿದೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಉತ್ತಮವಾದಂಥ ವ್ಯವಸ್ಥೆ ಸರ್ಕಾರದ ಮಟ್ಟದಲ್ಲಿ ಜನಸಾಮಾನ್ಯರಿಗೆ ಯಾವ ರೀತಿ ಕೊಡಬಹುದು ಅನ್ನೋದನ್ನ ದೊಡ್ಡ ಚಿಂತನೆಯಲ್ಲಿ ಸರ್ಕಾರಕ್ಕೆ ಅವರು ಒಂದು ಮಾರ್ಗದರ್ಶನ ಸಲಹೆಯನ್ನು ಕೊಟ್ಟರು. ಪ್ರತಿ ಸಾಮಾನ್ಯ ಜನರನ್ನು ಬಿಡಿಸುವಂಥ ಅಧಿಕಾರಿಗಳು ನಮ್ಮ ಮಹಾಂತೇಶ್ ಬೀಳಿಗೆ ಅವ್ರನ್ನ ನೋಡಿ ಕಲಿಬೇಕು. ಯಾವುದೇ ಇಲಾಖೆ ಅಧಿಕಾರಿಗಳು ಇಂಥ ಮಹಾಂತೇಶ್ ಬೀಳಿಗೆ ಅಂತ ಒಬ್ಬ ಶ್ರೇಷ್ಠ ದೇವಮಾನವ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇವರು ಮಾಡಿರ್ತಕ್ಕಂಥ ಸೇವೆ ಜನಾನುರಾಗಿ ಸೇವೆಗಳಾಗಿ ಜನರಿಗೆ ತಲುಪಿದವೆ. ಇಂಥ ಒಬ್ಬ ಮಹಾನ್ ಪುರುಷರು ನಮ್ಮನ್ನ ನಿನ್ನೆ ಅನಿವಾರ್ಯವಾಗಿ ಒಂದು ಆಕ್ಸಿಡೆಂಟ್ ಆದಂಥ ಸಂದರ್ಭದಲ್ಲಿ ಅವರಿಗೆ ಭಗವಂತ ಇಂಥ ಶಿಕ್ಷೆ ಕೊಡಬಾರ್ದಾಗಿತ್ತು. ಇವತ್ತು ನಿಜವಾಗ್ಲೂ ಆ ದೇವರ ಮೇಲೆ ಬೇಜಾರಾಗ್ತದೆ. ಅಂತ ಒಬ್ಬ ಶ್ರೇಷ್ಠ ಮಾನವೀಯ ಮೌಲ್ಯಗಳನ್ನು ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿ ನಮ್ಮನ್ನ ದೇಹ ಬಿಟ್ಟು ನಮ್ಮಿಂದ ದೂರ ಇದೆ. ಆದರೆ ಅವ್ರು ಮಾಡಿರ್ತಕ್ಕಂಥ ಏನು ಸೇವೆ ಇದೆ, ರಾಜ್ಯ ಸರ್ಕಾರದ ಅಥವಾ ದಾವಣಗೆರೆ ಭಾಗದ ಜನಸಾಮಾನ್ಯರಿಗೆ ಕೊಟ್ಟಿರ್ತಕ್ಕಂಥ ಸೇವೆ ಇತ್ತಲ್ಲ, ಅದು ದೇವರ ಮೆಚ್ಚುಗೆ ಸೇವೆ. ಇತಿಹಾಸ ಇರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಹಾಂತೇಶ್ ಬೀಳಿಗೆ ಅವರು ಮಾಡಿದ್ದಾರೆ. ಇಡೀ ನಮ್ಮ ಚಳ್ಳಕೆರೆ ಮಹಾಜನತೆ ಪರವಾಗಿ, ನಮ್ಮ ಚಳ್ಳಕೆರೆ ತಾಲೂಕು ಛಾಯಾಚಿತ್ರಗ್ರಾಹಕರ ಸಂಘದ ಪರವಾಗಿ, ನೇತಾಜಿ ಸ್ನೇಹ ಬಳಗದ ವತಿಯಿಂದ ಅವರಿಗೆ ಕೋಟಿ ಕೋಟಿ ನಮನಗಳೊಂದಿಗೆ ಶ್ರದ್ಧಾಂಜಲಿಯನ್ನ ನಾವು ಅತ್ಯಂತ ಗೌರವಪೂರ್ವಕವಾಗಿ ಸಲ್ಲಿಸ್ತಾ ಇದ್ದೀವಿ. ನಮ್ಮೊಟ್ಟಿಗೆ ಅವರು ಸದಾ ಇದ್ದಾರೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಹರೇ ಕೃಷ್ಣ.